ನಮಸ್ಕಾರ ಎಲ್ಲ ಸಾವುಕಾರ ಮಂದಿಗೆ ಹೆಂಗದರಿ ಚೆನ್ನಾಗಿದ್ದೇನೆ ಅಂತ ಅನ್ಕೊಂಡಿದ್ದೀನಿ. ನಾವಿವತ್ತು ಎಲ್ಲಿ ಬಂದಿದ್ದು ಒಂದು ಅತಿ ತೂಕವುಳ್ಳ ಫಿರಂಗಿ ನೋಡೋದಕ್ಕೆ. ನಾವೀಗ ಶೇರ್ಜಾ ಬುರ್ಜ್ ಹತ್ರ ಇದೀವಿ. ಇದಕ್ಕೆ ಸಿಂಹದ ಬುರ್ಜ್ ಅಂತಾನು ಕರೀತಾರೆ. ಏಕಪ್ಪ ಅಂದ್ರೆ ಮುಂದೆ ನೋಡೋಣ ಬನ್ನಿ. ಆಗಿನ ಕಾಲದಲ್ಲಿ ಸೈನಿಕರು ವಿಶ್ರಾಂತಿ ತೆಗೆದುಕೊಳ್ಳುತ್ತಿರುವ ಜಾಗ ಇದು. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಸಿಂಹದ ಚಿತ್ರಗಳದಾವ. ಈ ಕಡೆ ಒಂದು ಆ ಕಡೆ ಒಂದು. ಅದಕ್ಕೋಸ್ಕರ ಇದನ್ನು ಶೇರ್ಜಾ ಬುರ್ಜ್, ಸಿಂಹದ ಬುರ್ಜ್ ಅಂತ ಕರೀತಾರೆ. ಇಲ್ಲೇನು ನೋಡ್ತಿದ್ದೀರಲ್ಲ ನೀವು, ಇದು ಫಿರಂಗಿ ಉಡಾವಣೆ ಮಾಡುವ ಸ್ಥಳವಾಗಿತ್ತು. ಅಲ್ಲಿ ರೌಂಡ್ ಆಗಿ ಕಾಣ್ತಿದ್ದಿಲ್ಲ, ಅಲ್ಲಿ ವಿ ಆಕಾರದ ಒಂದು ಕಬ್ಬಿಣವನ್ನು ಇಟ್ಟುಕೊಂಡು ಫಿರಂಗಿಯನ್ನು ಮೂಮೆಂಟ್ ಮಾಡ್ತಿದ್ರು. ಇಲ್ಲಿ 155 ಟನ್ ಫಿರಂಗಿಯನ್ನು ಮೂಮೆಂಟ್ ಮಾಡಿದ್ದಾರೆ. 55 ಟನ್ ಫಿರಂಗಿ ಇಲ್ಲಿದೆ ನೋಡಿ. ಇದು ವಿಶ್ವದ ಮೊದಲನೇ ಅತಿ ತೂಕದ ಫಿರಂಗಿ ಆಗಿದೆ. ಇಷ್ಟು ತೂಕದ ಫಿರಂಗಿ ಯಾಕೆ ಮಾಡ್ತಿದ್ದಾರೆ ಅಂದ್ರೆ, ಈ ಫಿರಂಗಿಯ ಮದ್ದುಗುಂಡು ತುಂಬಿ ಫೋರ್ಸಬಲ್ ಆಗಿ ಮುಂದೆ ಗುಂಡು ಹೋಗಲಿ ಅಂಥೇಳಿ ಇಷ್ಟ ತೂಕವುಳ್ಳ ಫಿರಂಗಿಯನ್ನು ಮಾಡ್ತಿದ್ರು. ಇದನ್ನು ಅಖಂಡವಾಗಿ ಒಂದೇ ಕುಲುಮೆಯಲ್ಲಿ ಮಾಡಿದ ಫಿರಂಗಿಯಾಗಿದೆ. ಇದನ್ನು ಹಸನ್ ರೋಮಿ ಎಂಬ ಕಂಬಾರನು ತಯಾರಿಸಿದ್ದಾನೆ. ಇದು ಮೊದಲು ಅಹ್ಮದ್ನಗರದಲ್ಲಿತ್ತು. ಅಹ್ಮದ್ನಗರದ ರಾಜ ಅವಳ ಮಗಳಿಗೋಸ್ಕರ ಇದು ಗಿಫ್ಟಾಗಿ ಕೊಟ್ಟಂಥ ಫಿರಂಗಿಯಾಗಿದೆ. ಈ ಫಿರಂಗಿಯು ಪಂಚಲೋಹಗಳಿಂದ ತಯಾರಿಸಿದ ಫಿರಂಗಿಯಾಗಿದೆ. ಇಲ್ಲಿ ನೋಡ್ಬೋದು ನೀವು, ಎಷ್ಟು ವರ್ಷ, 400 ವರ್ಷ ಮೇಲಾಗಿರುವುದು. ಇನ್ನೂ ತುಕ್ಕೂಡೋದಿಲ್ಲ, ಏನೂ ಆಗಿಲ್ಲ. ಒಳಗಡೆ ನೋಡಿದ್ರು ಏನಾಗಿಲ್ಲ, ಹೊರಗಡೆ ನೋಡಿದ್ರು ಏನಾಗಿಲ್ಲ. ಇದನ್ನು ಅಹ್ಮದ್ನಗರದಿಂದ ತರಲು 400 ಎತ್ತು 10 ಆನೆಗಳನ್ನು ಬಳಸಿದ್ರಂತ, ಅಲ್ಲಿಂದ ಎಳೆದುಕೊಂಡು ಬರಲು. ಈ ಫಿರಂಗಿಯು ಮೊದಲು ಇಲ್ಲಿ ಮೇಲ್ಗಡೆ ಇತ್ತು. ಮೇಲಿಂದ ಕೆಳಗೆ ಹೇಗೆ ಬಂತು ಅಂದ್ರೆ, ಇದನ್ನು ಬ್ರಿಟಿಷರು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಬೇಕೆಂದು ನಿರ್ಧರಿಸಿದರು. ಆದ ಕಾರಣ ಇದನ್ನು ಮೇಲಿಂದ ಕೆಳಗೆ ಇಳಿಸಿದರು. ಆದರೆ ಇದು ಮೇಲಿಂದ ಕೆಳಗೆ ಇಳಿಸಲು ತುಂಬ ಕಷ್ಟವಾಯಿತು. ಆಗಿನ ಭಾರತದ ವೈಸರಾಗಿದ್ದ ಲಾರ್ಡ್ ಕರ್ಜನನು ಸ್ಮಾರಕಗಳಿಗೆ ರಕ್ಷಣೆ ನೀಡಿದನು. ಆದ್ದರಿಂದ ಇದು ಇಂಗ್ಲೆಂಡಿಗೆ ತೆಗೆದುಕೊಂಡು ಹೋಗಲಿಲ್ಲ. 1906ರಲ್ಲಿ ಈ ಆದೇಶ ಹೊರಡಿಸಿದನು. ಆದ್ದರಿಂದ ಈ ಫಿರಂಗಿಯು ಇಲ್ಲೇ ಉಳಿಯುವಂತಾಯಿತು. ಇದು 5 ರೀತಿಯ ಪ್ರಾಣಿ ಚಿತ್ರಗಳನ್ನು ಕಾಣಬಹುದು. ಇಲ್ಲಿ ನೋಡ್ಬೋದು, ಆನೆ ಕಾಣ್ತಿದೆ. ಮೇಲಿಂದ ನೋಡಿದ್ರೆ ಮನುಷ್ಯ ಕಾಣುತ್ತಾನ. ಈ ಕಡೆಯಿಂದ ನೋಡಿ ಕುದುರೆ ಕಾಣುತ್ತಾ. ಇಲ್ಲಿ ಕಾಲುಗಳು ನೋಡ್ಬೋದು ಹೇಗೆ ಕಾಣುತ್ತವ. ಒಟ್ಟಾರೆಯಾಗಿ 5 ಚಿತ್ರಗಳು ಕಾಣುತ್ತವ. ಆನೆ ಇದ್ದರೆ ಅಂಕುಶ ಬೇಕಂತ ಅಂತಾರಲ್ಲ, ಅಂಕುಶನೂ ಕಾಣುತ್ತದೆ. ಅಲ್ಲಿ ಮೇಲೆ ನೋಡ್ಬೋದು. ಈ ಕೆಳಗಡೆ ಕಟ್ಟಿಗೆಗಳು ಕಾಣ್ತಾವಲ್ಲ, ಇವು ಬ್ರಿಟಿಷರು ಇಟ್ಟ ಕಟ್ಟಿಗೆಗಳಾಗಿವೆ. ಬ್ರಿಟಿಷರು ಈ ಕಟ್ಟಿಗೆ ನೋಡ್ತಿದ್ರು. ಅಲ್ಲಿ ಕೆಳಗಡೆ ವಿ ಆಕಾರದ ಕಾಣುತ್ತಿದೆಯಲ್ಲ, ಅದು ಮೂಮೆಂಟ್ ಮಾಡೋಕ್ಕೆ ಬಳಸ್ತಿದ್ದರು. ಈ ಕಟ್ಟಿಗೆಗಳದಾವಲ್ಲ, ಮುಂದೊಂದು ಹಿಂದೊಂದು, ಇದು ಬ್ರಿಟಿಷರು ಇಟ್ಟ ಕಟ್ಟಿಗೆಗಳಾಗಿವೆ. ಒಂದು ರೀತಿಯಲ್ಲಿ ಹೇಳುವುದಾದರೆ ಇದನ್ನು ಮ್ಯಾಜಿಕ್ ಫಿರಂಗಿ ಅಂತಲೂ ಕರೆಯಬಹುದು. 5 ರೀತಿಯ, ಒಂದು ಮನುಷ್ಯನ ಚಿತ್ರ, 4 ಪ್ರಾಣಿ ಚಿತ್ರಗಳು ಕಾಣಬಹುದು ನಾವು ಇಲ್ಲಿ.
ಇಲ್ಲೇನು ನೋಡ್ತಿದ್ದೀರಲ್ಲ, ಆನೆ ಚಿತ್ರ ಯಾವ ರೀತಿ ಕಾಣ್ತಿದೆ, ಅದೇ ರೀತಿ ಕುದುರೆನೂ ಕಾಣ್ತಿದೆ ನೋಡಿ, ಒಂದು ಮೊಸಳೆ ಕಾಣ್ತಿದೆ. ಆದ್ದರಿಂದ ಇದು 5 ಚಿತ್ರಗಳುಳ್ಳ ಫಿರಂಗಿಯಾಗಿದೆ, ಆ ಮನುಷ್ಯನ ಹಿಡಿದುಕೊಂಡು. ಹೊರಗಡೆ ಗಾರ್ಡನ್ ಯಾವ ರೀತಿ ಇದೆ ನೋಡ್ಬೋದು. ಈ ಫಿರಂಗಿ ಉಡಾವಣೆ ಮಾಡಲು ಸೈನಿಕರಿದ್ದೆಲ್ಲ ಅವನಿಗೆ ರಕ್ಷಣೆ ನೀಡುವ ಉದ್ದೇಶದಿಂದ ಅಲ್ಲಿ ಏನು ಕಾಣ್ತಿದೆಯಲ್ಲ, ಅಲ್ಲಿ ಚೌಕಾಕಾರದ ಮೂಲೆಯಲ್ಲಿ ಅದನ್ನು ಮಾಡಿದರು, ಇದರ ಮದ್ದುಗುಂಡುಗಳು ಸಿಡಿಬಾರ್ದಂತ. ಇಲ್ಲೇನು ನೋಡ್ತಿದ್ದೀರಾ, ಇಲ್ಲಿ ಚಪ್ಪಾಳೆ ತಟ್ಟಿದರೆ ಅಲ್ಲಿ ಸೈನಿಕನು ಫಿರಂಗಿಯನ್ನು ಉಡಾವಣೆ ಮಾಡಲು ಹಿಂದೆ ಬೆಂಕಿ ಹಚ್ಚುತ್ತಿದ್ದ. ಇಲ್ಲಿ ಚಪ್ಪಾಳೆಯು ಅಲ್ಲೇ ಕೇಳಿಸ್ತಿತ್ತು. ಬೆಂಕಿ ಹಚ್ಚಿದ ಕೂಡಲೇ ಅವನು ಕೆಳಗೆ ಜಿಗಿದು ಬಿಡುತ್ತಿದ್ದ. ಹಾಗಿದ್ರಲ್ಲಿ ಇಲ್ಲೇನು ನೋಡ್ತಿದ್ದೀರಲ್ಲ, ಇದು ಮಕ್ಕಳು ಅಳುತ್ತಿದ್ದರಂದ್ರೆ ಇಲ್ಲಿ ಎಣ್ಣೆ ಬಂದು ಸುರಿಯುತ್ತಿದ್ರು. ಗೋಡೆ ಯಾವ ರೀತಿಯಾಗಿದೆ ನೋಡಿ. ಈಗ ಎಲ್ಲ ನಿರ್ಬಂಧ ಮಾಡಿದಾರ, ಎಣ್ಣೆಗಳು ಸುರಿಯುತ್ತಿದ್ರು ಇಲ್ಲಿ. ಇಲ್ಲೇನೋ ಉರ್ದುದಲ್ಲಿ ಏನೋ ಬರೆದಿದ್ದಾರ, ಏನು ಅಂತ ಗೊತ್ತಿಲ್ಲ. ಗಾರ್ಡನ್ ಯಾವ ರೀತಿ ಇದೆ ನೋಡಿ, ತುಂಬ ಚೆನ್ನಾಗಿಟ್ಟಿದ್ದಾರೆ ಗಾರ್ಡನ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗ್ತೀನಿ. ಟೇಕ್ ಕೇರ್.